ಅದು ಎಳೆಯುತ್ತೆ, ಹೊರಗಡೆ ಸೆಳೆಯುತ್ತೆ. ಅಂಥದ್ರಲ್ಲಿ ನನಗೆ ಗೊತ್ತಿಲ್ಲ ಇವರ ಒಂದು ಪತ್ರವನ್ನು ಎಷ್ಟು ಗಂಭೀರವಾಗಿ ಸ್ವೀಕರಿಸುತ್ತೆ ಹೈಕಮಾಂಡ್ ಅಂತ. ಈಗ ಸ್ವತಃ ಈ ಒಂದು ಅಹಿಂದ ಚಳುವಳಿ ಒಕ್ಕೂಟದ ರಾಮಚಂದ್ರಪ್ಪನವರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ರಾಮಚಂದ್ರಪ್ಪನವರೇ, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ? ಏನ್ ನಿಮ್ ವಾದ? ಹಲೋ, ಕೇಳಿಸ್ತಾ ಇದೆ ಅಂದ್ರಿ, ಹಲೋ ಅಂತಿದ್ದೀರಾ, ಏನ್ ನಿಮ್ ವಾದ? ಪತ್ರದಲ್ಲಿ ಏನ್ ಬರ್ದಿದ್ದೀರಿ? ಸರಿಯಾಗಿ ಕೇಳಿಸ್ತಾ ಇಲ್ಲ. ತುಂಬಾ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಹಲೋ, ಸರಿ ಆಯ್ತು, ಅದು ಲೈನ್ ಕ್ಲಿಯರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ರಾಮಚಂದ್ರಪ್ಪನವ್ರೆ. ಓಕೆ, ಮುಂದಿನ ಸುದ್ದಿಗೆ ಹೋಗೋಣ. ಎಸ್, ರಾಜ್ಯ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕದನವನ್ನ ಅಸ್ತ್ರ ಮಾಡಿಕೊಂಡು ಬಿಜೆಪಿ ನಾಯಕರು ವಾಗ್ದಾಳಿ ಮಾಡ್ತಾ ಇದ್ದಾರೆ. DK ಸಿದ್ದರಾಮಯ್ಯ ಜಗಳದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತ ಗೋವಿಂದ ಕಾರಜೋಳ ವ್ಯಂಗ್ಯ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ 3 ಗುಂಪುಗಳಾಗಿವೆ. ಸಿದ್ದರಾಮಯ್ಯ, DK ಲಿಂಗಾಯತರ ಗುಂಪಾಗಿದೆ. ಸರ್ಕಾರ ಕುರ್ಚಿ ಕಿತ್ತಾಟ ಬಿಟ್ಟು ರೈತರ ಕಡೆ ಗಮನ ಕೊಡ್ಲಿ ಅಂತ ಹೇಳಿದ್ದಾರೆ. ಸರ್ಕಾರ ಸತ್ತು ಹೋಗಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಮಾಜಿ ಸಂಸದ ಪ್ರತಾಪ ಸಿಂಹ ಕಿಡಿಕಾರಿದ್ದಾರೆ. ಇನ್ನು ಬಿಜೆಪಿ MLC H ವಿಶ್ವನಾಥ್ DK ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ. DK ಅವರಿಗೆ ಆಡಳಿತ ಹಸ್ತಾಂತರ ಮಾಡಬೇಕು, ಒಕ್ಕಲಿಗ ಸಮುದಾಯ ಕೂಡ ವೋಟ್ ಹಾಕಿದೆ. ಕಾಂಗ್ರೆಸ್ಗೆ ನಮ್ಮ ಕಡೆ 4 ರಿಂದ 5 ಸಾವಿರ ವೋಟ್ ಬರ್ತಾ ಇತ್ತು, ಈ ಬಾರಿ 15 ರಿಂದ 20 ಸಾವಿರ ವೋಟ್ ಬಂದಿದೆ. ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಅನಿವಾರ್ಯವೇ ಹೊರತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಅಲ್ಲ ಅಂತ H ವಿಶ್ವನಾಥ್ ಹೇಳಿದ್ದಾರೆ. ಬಹುಶಃ ಅವರ ಜಗಳದಲ್ಲಿ ಸರ್ಕಾರ ಪತನ ಆಗುವಂಥ ಲಕ್ಷಣಗಳೇ ಜಾಸ್ತಿ ಇದೆ. ಸಿದ್ದರಾಮಯ್ಯನವರು ಕೊಡೋದಲ್ಲ, ಇವ್ರು ಬಿಡೋದಲ್ಲ. ಈ ಆಟದೊಳಗೆ ಬಹುಶಃ ನನಗನ್ನಿಸ್ತದ ಕಾಂಗ್ರೆಸ್ಸು ಜನರ ವಿಶ್ವಾಸವನ್ನು ಕಳ್ಕೊಂಡಿದೆ. ಸರ್ಕಾರ ಬಿದ್ದು ಹೋಗೋದಕ್ಕಿಂತಲೂ ಮುಂಚೆನೇ ಗೌರವದಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಅವ್ರ ಗೌರವ ಉಳಿಸ್ಕೋಬೇಕು ಅಂತ ಒತ್ತಾಯ. ನೀವು 2.5 ವರ್ಷ ಆಯಿತು, 2.5 ವರ್ಷ ಆದ್ರೂ ಕೂಡ ಈಗ ಸಿದ್ದರಾಮಣ್ಣ ಮುಖ್ಯಮಂತ್ರಿ, ಅದಾದ ನಂತರ DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು. DK ಶಿವಕುಮಾರ್ ಅವ್ರ ಪರ ಎಷ್ಟು ಜನ ಕೈ ಎತ್ತಿದ್ದಾರೆ, ಸಿದ್ದರಾಮಣ್ಣನ ಪರವಾಗಿ ಇವತ್ತು ಯಾರು ಕೈ ಎತ್ತವ್ರು ಎಷ್ಟು ಜನ ಇದ್ದಾರೆ. ಇವ್ರ ಮಧ್ಯದಲ್ಲಿ DK ಶಿವಕುಮಾರ್ ಅವ್ರನ್ನ ತುಳಿಬೇಕು, ಅದಕ್ಕೋಸ್ಕರ ಯಾರನ್ನ ಅಲ್ಲಿ ಜಾರಕಿಹೊಳಿ ಅವ್ರನ್ನ, ಸತೀಶ್ ಜಾರಕಿಹೊಳಿನ ಎತ್ಕಟ್ಟ. ಈಗ ಸತ್ತೋಗಿರುವ ಸರ್ಕಾರವನ್ನು ಸಿದ್ದರಾಮಣ್ಣ ಮುಂದ್ಗಡೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ, DK ಶಿವಕುಮಾರ್ ಅವರು ಹಿಂದೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಮುಂದೆ ಹೊರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಸಿದ್ದರಾಮಣ್ಣ ಇಲ್ಲ ನಾನೇ ಮುಂದೆ ಹೊರೋದು ಅಂತ ಮಾಡ್ತಿದ್ದಾರೆ. ಸರ್ಕಾರ ಸತ್ತೋಗ್ಬಿಟ್ಟಿದೆ, ಏನು ಕೆಲಸಗಳೇ ನಡೀತಾ ಇಲ್ಲ, ಏನು ಕೆಲಸ ಕಾರ್ಯಗಳಾಗ್ತಾಯಿಲ್ಲ, ಒಂದು ಇಡೀ ಟಾರನ್ನು ಕೂಡ ರೋಡಿಗೆ ಆಗ್ತಾಯಿಲ್ಲ. ನೀವು ಯೋಚನೆಯನ್ನು ಮಾಡಿ, ಸತ್ತೋಗಿರೋ ಸರ್ಕಾರ ಅವ್ರು ಮುಂದೆ ಹೊರ್ತಾ ಇದ್ದಾರೆ, ಇವ್ರು ಹಿಂದೆ ಹೊರ್ತಾ ಇದ್ದಾರೆ, ಇವರಿಬ್ಬರು ಮಧ್ಯದಲ್ಲಿ ಜಗಳಾಟ ಆಗ್ತಾಯಿದೆ. ನಾವೇನು ಲಾಭ? ನೀವು ಲಾಭ ಮಾಡೋಕ್ಕೆ ಕೊಡಬೇಡಿ. DK ಶಿವಕುಮಾರ್ಗೆ ರಾಜ್ಯದ ಆಡಳಿತವನ್ನು ಹಸ್ತಾಂತರ ಮಾಡಬೇಕು. ಏಕೆಂತಂದ್ರೆ DK ಶಿವಕುಮಾರ್ ಅವರು 136 ಸೀಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬರಬೇಕಾದ್ರೆ ಅವರ ಶ್ರಮ ಎಲ್ಲ ರೀತಿಯಲ್ಲೂ ಆಗಿದೆ. ಮತ್ತೆ ಒಕ್ಕಲಿಗ ಸಮಾಜದ ಓಟು ಕೂಡ ಬಂತು. ನಮ್ಮಲ್ಲಿ KR ನಗರ ತಾಲೂಕಿನಲ್ಲಿ ಕಾಂಗ್ರೆಸ್ಗೆ 4,000 5,000 ಮೇಲೆ ಓಟ್ ಬರ್ತಾ ಇತ್ತು ಒಕ್ಕಲಿಗ ಸಮಾಜದ್ದು. ಈ ಸರಿ 15,000 ಓಟ್ ಬಂತು. ಕಾರಣ ಏನು? ಇಲ್ಲಪ್ಪ DKನೂ ಕೂಡ ಏನಾದ್ರು ಆಗ್ತಾರೆ, ನಮ್ಮ ಸಮಾಜದವ್ರಿಗೂ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ಆಶೆ. ಎಲ್ಲ ಸೇರಿಕೊಂಡು 136 ಸೀಟು ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾದ್ರೆ ಸಿದ್ದರಾಮಯ್ಯನವರು ಒಬ್ಬರಿಂದ ಬಂದುಬಿಡ್ತಾ 136? ಈಗ ಕೆಲವರು ಹೇಳ್ತಾರೆ, ಯಾರು ನಮ್ಮ ರಾಜಣ್ಣ ಆಗಿರ್ತಾರೆ, ಸಿದ್ದರಾಮಯ್ಯ ಅನಿವಾರ್ಯ ಅಂತ. ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಅನಿವಾರ್ಯನೇ ಹೊರತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯನೇ ಅನಿವಾರ್ಯ ಅಲ್ಲ. ಸಿದ್ದರಾಮಯ್ಯ ಬರೋಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರಗಳು ಇರಲಿಲ್ವೇ? ಹೀಗಾಗಿ ಸಿದ್ದರಾಮಯ್ಯ ದೇವೇಗೌಡರು ಹೊರಗೆ ಹಾಕಿದಾಗ ನಾವೇ ಕರ್ಕೊಂಬಂದವರಲ್ವೇ ಅವ್ರನ್ನ ಕಾಂಗ್ರೆಸ್ ಒಳಕ್ಕೆ.